ಹಾಯ್ ನಮಸ್ಕಾರ ಎಲ್ಲರಿಗೂ. ನಿಮಗೆ ವಿಡಿಯೋ ನೋಡಿದರೆ ಅಥವಾ ತಮ್ನೇಲ್ ನೋಡಿದರೆ ಗೊತ್ತಾಗುತ್ತೆ, ಇವತ್ತು ಏನೋ ಒಂದು ಫರ್ಟಿಲೈಸರ್ ಮಾಡ್ತಾ ಇದ್ದಾರೆ, ಹಾಕ್ತಿದ್ದಾರೆ ಅಂತ. ಹೌದು, ನಿಮ್ಮ ಅನಿಸಿಕೆ ಕರೆಕ್ಟು. ಒಂದು ಬೇಸಿಗೆಯ ಬಿಸಿಲಲ್ಲಿ ತುಂಬಾ ಬಿಸಿಲು ತಾಪ ಇರುವಾಗ ಈ ಫರ್ಟಿಲೈಸರ್ನ ಹಾಕಿದರೆ ಗಿಡಗಳಿಗೆ ತುಂಬ ತಂಪನ್ನು ನೀಡುತ್ತೆ ಈ ಫರ್ಟಿಲೈಸರು. ಹಾಗೆ ಇನ್ನೂ ಕೆಲವು ಉಪಯೋಗಗಳು ಈ ಫರ್ಟಿಲೈಸರಿಂದ ಇದೆ. ಬೇಸಿಗೆಯಲ್ಲಿ ತುಂಬಾ ಬಿಸಿಲಿರೋದ್ರಿಂದ ನಾವು ಎಷ್ಟು ನೀರು ಕೊಟ್ಟರೂ ಸಾಕಾಗಲ್ಲ. ನೀರಿನಕ್ಕಿಂತ ನೀರು ಕೊಡ್ತಾನೆ ಇರಬೇಕು. ಹಾಗೆ ನೀರಿನಕ್ಕಿಂತ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಒಳ್ಳೆಯ ಫರ್ಟಿಲೈಸರ್ನ ನಾವು ಲಿಕ್ವಿಡ್ ಫರ್ಟಿಲೈಸರ್ ಹಾಕೋದ್ರಿಂದ ಗಿಡಗಳಿಗೆ ತುಂಬಾ ಒಳ್ಳೆಯ ಉಪಯೋಗ ಇದೆ. ಬನ್ನಿ, ಇವತ್ತು ಹೆಸರು ಕಾಳಿಂದ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಹೊಸಬ್ರೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋನ ನೋಡಿ. ವಿಡಿಯೋಗೊಂದು ಕಮೆಂಟ್ ಇರಲಿ, ಹಾಗೆ ಲೈಕ್ ಕೂಡ ಇರಲಿ. 1 ಕಪ್ನಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ನೆನೆಸಿಟ್ಟು, ಇವತ್ತು ನೆನೆಸಿಟ್ರೆ ಮಾರನೇ ದಿನ ಅಂದರೆ ನೆಕ್ಸ್ಟ್ ಡೇ ಇದನ್ನು ಲಿಕ್ವಿಡ್ ಫರ್ಟಿಲೈಸರ್ ಆಗಿ ನಾವು ಉಪಯೋಗಿಸ್ಬೋದು. ಇದನ್ನು ನಾನು ಏನು ಮಾಡಿದ್ದೀನಿ ಅಂದರೆ, ಸ್ವಲ್ಪ ಹೆಸರು ಕಾಳು ಹುಳ ಬಿದ್ದು ಹಾಳಾಗಿತ್ತು. ಆ ಹೆಸರು ಕಾಳನ್ನು ನೆನೆಸಿಟ್ಟಿದ್ದೆ ನಾನು. ಅದನ್ನು ತೋರಿಸ್ಲಿಕ್ಕೋಸ್ಕರ ಬೇರೆ ಹೊಸದಾಗಿರುವಂಥ ಒಂದು ಹೆಸರು ಕಾಳನ್ನು ಹಾಕಿ ಹೇಗೆ ತೋರಿಸಿದ್ದಷ್ಟೇ. ಇದನ್ನು ಸ್ವಲ್ಪ ಹುಳ ಬಂದಿರುವಂತಹ ಕಾಳಾಗಿರೋದ್ರಿಂದ ಇದನ್ನು ಬಿಸಾಡಲಿಕ್ಕಿಂತ ಇದನ್ನು ನಾವು ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಬೋದು ಅಂತ ಇದನ್ನು ನೆನೆಸಿಟ್ಟಿದ್ದೆ. ನೆನೆಸಿಟ್ಟು ಮಾರನೇ ದಿನ ಇದು ಈ ರೀತಿ ನೆಂದಿದೆ. ಇದರ ನೀರನ್ನು ಚೆನ್ನಾಗಿ ಬಸ್ದು ತೆಗೆದಿಟ್ಕೊಂಡಿದ್ದೀನಿ. ಈ ನೀರನ್ನು ಯಾಕೆ ತೆಗೆದಿಟ್ಕೊಂಡಿರೋದು ಅಂದರೆ, ನಾವು ಇದನ್ನು ರುಬ್ಬಿದಾಗ ಮತ್ತು ರುಬ್ಲಿಕ್ಕೂ ಸಹ ಹಾಗೆ ಮತ್ತು ರುಬ್ಬಿದಾದ ನಂತರ ನೀರನ್ನು ಬೇರೆ ನೀರನ್ನ ಮಿಕ್ಸ್ ಮಾಡಲಿಕ್ಕಿಂತ ಈ ನೆನೆಸಿರುವಂಥ ನೀರನ್ನೇ ಮಿಕ್ಸ್ ಮಾಡಿದರೆ, ಈ ನೆನೆಸಿರುವಂಥ ನೀರಲ್ಲೂ ಸಹ ತುಂಬ ಒಳ್ಳೆಯ ಬೆನಿಫಿಟ್ ಇರೋದ್ರಿಂದ ಇದನ್ನು ಚೆಲ್ಲಬಾರ್ದು ಅಂತ ಆ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಸ್ವಲ್ಪ ತರಿಯಾಗಿಯೂ ಪರವಾಗಿಲ್ವಾ ಅಥವಾ ನುಣ್ಣಗಾದರೂ ಪರವಾಗಿಲ್ಲ, ಇದನ್ನು ರುಬ್ಕೊಂಡ್ರಾಯ್ತು. ಇದನ್ನು ರುಬ್ಬಿದ ನಂತರ ಈ ರೀತಿ ಆಗತ್ತೆ ನೋಡಿ. ಇದಕ್ಕೆ ಬಂದಿರುತ್ತೆ, ಈ ಹದಕ್ಕೆ ಬಂದಿರುತ್ತೆ. ಹಿಟ್ಟನ್ನು ನಾವು ರುಬ್ಕೊಳ್ತೀವಲ್ಲ ಆ ರೀತಿ ಹದಕ್ಕೆ ಬಂದಿರುತ್ತೆ. ಅಕ್ಕಿ ಅಥವಾ ಉದ್ದಿನ ಬೇಳೆ ಅದನ್ನು ರುಬ್ಕೊಳ್ತೀವಲ್ಲ, ಸ್ವಲ್ಪ ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡೋಣ. ಇದರಿಂದ ಏನೇನು ಬೆನಿಫಿಟ್ ಇದೆ ಅಂದರೆ, ಹೆಸರು ಕಾಳಿನಿಂದ ಮನುಷ್ಯರಿಗೆ ಏನೇನು ಬೆನಿಫಿಟ್ ಇದೆ ಅನ್ನೋದು ಗೊತ್ತು. ತುಂಬಾ ದೇಹ ಉಷ್ಣಾಂಶದಿಂದ ಕೂಡಿದ್ದಾಗ ನಾವು ಹೆಸರು ಕಾಳನ್ನು ಜ್ಯೂಸ್ ಅಥವಾ ಹೆಸರು ಕಾಳನ್ನು ಬೇಯಿಸಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ತಂಪನ್ನು ನೀಡುತ್ತೆ. ಅದೇ ರೀತಿ ಗಿಡಗಳಿಗೂ ಕೂಡ ಬೇಸಿಗೆಯಲ್ಲಿ ತುಂಬಾ ತಂಪನ್ನು ನೀಡಲಿಕ್ಕೋಸ್ಕರ ಈ ಫರ್ಟಿಲೈಸರನ್ನು ಯೂಸ್ ಮಾಡೋದು. ಅಷ್ಟೇ ಅಲ್ಲ, ಈ ಫರ್ಟಿಲೈಸರು ಬೇರುಗಳನ್ನು ಸದೃಢಗೊಳಿಸುತ್ತೆ. ಹಾಗೆ ಮೊಗ್ಗುಗಳು ಹೂಗಳು ಕೂಡ ಬಿಡಲಿಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ. ಇದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಲಿಕ್ವಿಡ್ ಆಗಿ ನಾವು ಯೂಸ್ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಗಿಡಗಳೇನಾದರೂ ಇದ್ದರೆ ನೀವು ಸ್ವಲ್ಪ ನೀರನ್ನು ಜಾಸ್ತಿಯಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ತುಂಬಾ ಒಳ್ಳೆಯ ಬೆನಿಫಿಟ್ ಇರುವಂತಹ ಒಂದು ಲಿಕ್ವಿಡ್ ಫರ್ಟಿಲೈಸರು ಇದು. ಇದನ್ನು ಹಾಕೋದ್ರಿಂದ ಹೇಳಿದ್ನಲ್ಲ ನಾನು, ಗಿಡಗಳ ಬೇರುಗಳು ಸದೃಢವಾಗುತ್ತೆ. ಹಾಗೆ ನೀರನ್ನು ತೇವಾಂಶವನ್ನು ಹಿಡಿದಿಟ್ಟಿಡೋ ಗುಣ ಅಂತೂ ಇದಕ್ಕೆ ತುಂಬಾ ಇದೆ. ಮಣ್ಣಿನಲ್ಲಿ ತುಂಬಾ ಡ್ರೈ ಆಗಿದ್ದರೆ ಮಣ್ಣು, ಅದಕ್ಕೆ ತೇವಾಂಶದ ಅಗತ್ಯ ಇರುತ್ತಲ್ವ, ಆವಾಗ ಈ ಫರ್ಟಿಲೈಸರ್ನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣು ತೇವಾಂಶಗಳನ್ನು ಹಿಡ್ಕೊಳ್ಳುವಂತಹ ಗುಣಮಟ್ಟವನ್ನು ಹೊಂದತ್ತೆ. ಇದು ನಾನು ಒಂದು ಬಕೆಟಿಗೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ತೆಳುವಾದ ಒಂದು ಫರ್ಟಿಲೈಸರನ್ನು ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಗಿಡಗಳಿಗೆ. 1 ಕಪ್ನಷ್ಟು ಈ ಲಿಕ್ವಿಡ್ ಫರ್ಟಿಲೈಸರ್ನ ಪ್ರತಿಯೊಂದು ಗಿಡದ ಬುಡಕ್ಕೆ ಹಾಕೋದ್ರಿಂದ ತೇವಾಂಶಗಳು ಹಾಗೆ ಉಳ್ಕೊಳ್ಳುತ್ತೆ ಮಣ್ಣಿನಲ್ಲಿ. ನೀವು ಜಾಸ್ತಿ ನೀರನ್ನು ಕೊಡೋ ಅಗತ್ಯ ಇರಲ್ಲ, ಯಾಕಂದರೆ ಬೆಳಗ್ಗೆ ಸಂಜೆ 2 ಹೊತ್ತು ಕೊಡೋದಿದ್ರೆ 1 ಹೊತ್ತು ಕೊಟ್ಟರೂ ಸಾಕಾಗುತ್ತೆ. ಅಷ್ಟೊಂದು ಒಳ್ಳೆಯ ಒಂದು ಬೆನಿಫಿಟ್ ಇದೆ. ಮಣ್ಣಿನಲ್ಲಿರುವಂತಹ ನೀರನ್ನು ಹಿಡ್ಕೊಳ್ಳುವಂತಹ ಗುಣ ಇದಕ್ಕೆ ಇದೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಇರಲಿ, ಹಾಗೆ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಹಾಗೆ ಗಾರ್ಡನ್ ಟಿಪ್ಸ್ಗಳ ಬಗ್ಗೆ ತುಂಬಾ ಒಳ್ಳೆಯ ವಿಡಿಯೋಗಳು ನನ್ನ ಚಾನಲ್ನಿದೆ. ಯಾವ್ಯಾವ ಫರ್ಟಿಲೈಸರು ಯಾವ್ಯಾವ ಟೈಮಲ್ಲಿ ಹಾಕಬೇಕು, ಹಾಗೆ ಯಾವ ರೀತಿಯಾದ ಕೀಟಗಳ ಬಾಧೆಗೆ ಯಾವ ರೀತಿ ಎಲ್ಲ ಹಾಕಬೇಕು ಅನ್ನೋದು ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.